ಆಪರೇಷನ್ ಕಮಲದ ಎಫೆಕ್ಟ್ ಈಗ ಮತ್ತೆ ಮುಂದುವರೆದು ಇವತ್ತಿನ ಬೆಳವಣಿಗೆ ಬಗ್ಗೆ ದಿನೇಶ್ ಗುಂಡೂರಾವ್ ಮಾತಾಡ್ತಾರೆ. ಇಂಥದೆಲ್ಲ ದೇಶದ ಮುಂದೆ ಇವತ್ತು ಬಹಿರಂಗ ಜಗಜ್ಜಾಹೀರಾಗಿದೆ. ಅವರ MLAಗಳನ್ನ ಹರಿಯಾಣದಲ್ಲಿ ಅವನ್ನ ಕೂರಿಸ್ಕೊಂಡಿದ್ದಾರೆ. ಮಹಾರಾಷ್ಟ್ರದಲ್ಲಿ ಅವರ ಮಂತ್ರಿ ಹೇಳ್ತಾರೆ, ಬಿಜೆಪಿಯ ಮಂತ್ರಿ ಹೇಳ್ತಾರೆ 2-3 ದಿವಸ ಸರ್ಕಾರ ಆಗುತ್ತೆ ಅಂತ ಹೇಳ್ತಾರೆ. ಇದೇನು ತೋರಿಸುತ್ತೆ ಅಂತ ಹೇಳಿದ್ರೆ ಬಹಿರಂಗವಾಗಿ ಇವತ್ತು ಅವರು ಹಾರ್ಸ್ ಟ್ರೇಡಿಂಗ್ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಬಹಿರಂಗವಾಗಿ ಇವತ್ತು ಸರ್ಕಾರವನ್ನು ಪತನ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಇದು ಬಿಜೆಪಿಯ ಒಂದು ಕಾರ್ಯತಂತ್ರ ಆಗಿದೆ. ಇದನ್ನು ನೀವು ಚರ್ಚೆ ಮಾಡಬೇಕು. ಅನಾವಶ್ಯಕವಾಗಿ ನಮ್ಮ ಶಾಸಕರನ್ನು ತೇಜೋವಧೆ ಮಾಡೋದು, ಅವರಲ್ಲಿ ಹೋಗ್ತಾ ಇದ್ದಾರೆ, ಇವರಲ್ಲಿ ರೂಮಲ್ಲಿ ಇದ್ದಾರೆ, ಪಾಪ ನಮ್ಮ ಬಸನಗೌಡರಲ್ಲಿ ಇದ್ದಾರೆ, ಅವ್ರ ಕ್ಷೇತ್ರದಲ್ಲಿದ್ದಾರೆ, ಅವ್ರ ಹೆಸರೆಲ್ಲ ನೀವು ತೋರಿಸ್ತೀರಾ. ನೀವು ಇವತ್ತು ಬಿಜೆಪಿನ ಕೇಳಿ, ನರೇಂದ್ರ ಮೋದಿ ಅವ್ರಿಗೆ ಕೇಳಿ, ಅಮಿತ್ ಶಾ ಕೇಳಿ, ಯಾಕಿಂತ ಕೃತ್ಯಗಳು ಮಾಡ್ತಾ ಇದ್ದೀರಾ ಅಂತ. ಇವತ್ತು ಎಷ್ಟು ಸಲ ಟುಸ್ ಆಗ್ತಾ ಇದೆ ಅವ್ರದ್ದೆಲ್ಲ, ಅದನ್ನು ನೀವು ಯಾಕೆ ಪ್ರಶ್ನೆ ಮಾಡೋದಿಲ್ಲ? ಯಾಕೆ ನಮ್ಮನ್ನೇ ನೀವು ಒಂದು ರೀತಿಯಾಗಿ ಇವಾಗ ಏನಂತ ಹೇಳಿದ್ರೆ ಇದಾಗ್ಬಿಟ್ಟಿದ್ರೆ ನೀವು ಹೇಳಿದ್ರು, ಓ ನೋಡಿ ಬಿಜೆಪಿ ಅವರು ಸಾಧಿಸ್ಬಿಟ್ರು, ಬಿಜೆಪಿಯವರು ಎಷ್ಟು ಚಾಣಕ್ಯತನದಿಂದ ಸರ್ಕಾರವನ್ನು ಬೀಳಿಸ್ಬಿಟ್ರು ಅಂತ ನೀವು ಅವರನ್ನ ಗ್ಲೋರಿಫೈ ಮಾಡ್ತಾ ಇದ್ದೀರಾ. ನೀವು ಅದನ್ನ ನೀವು ಟೀಕೆ ಮಾಡಿ. ನೋಡಿ, ಶಾಸಕರ ಮೇಲೆ ನೀವು ಕೇಳಬೇಕಾಗಿರೋದು ಬಿಜೆಪಿ ಯಾಕೆ ಶಾಸಕರನ್ನ ಭೇಟಿ ಮಾಡ್ತಾ ಇದ್ದಾರೆ, ಯಾಕೆ ಅಶ್ವಥ್ ನಾರಾಯಣ ಅವರು ಬಾಂಬೆ ಹೋಟೆಲ್ ಅಲ್ಲಿ ಇದ್ದಾರೆ, ಯಾಕೆ ಬಿಜೆಪಿಯ ಮಹಾರಾಷ್ಟ್ರ ಮಂತ್ರಿ ಈ ತರ ಹೇಳಿಕೆ ಕೊಡ್ತಾ ಇದ್ದಾರೆ, ಯಾಕೆ ಯಡಿಯೂರಪ್ಪನವರು ಹೇಳ್ತಾ ಇದ್ದಾರೆ ಒಳ್ಳೆ ಸುದ್ದಿ ಬರುತ್ತೆ ನೀವು ಕಾಯ್ತಾರೆ ಅಂತ ಯಾಕೆ ಹೇಳಬೇಕು ಅವರು? ಅಂದ್ರೆ ಅದ್ರ ಅರ್ಥ ಏನಂತ ಹೇಳಿದ್ರೆ ಅವರು ಸರ್ಕಾರವನ್ನು ಬೀಳಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದು ಸಂವಿಧಾನ ಬಾಹಿರವಾದಂತ ಪ್ರಯತ್ನ. ಜನರ ಮಧ್ಯದಿಂದ ಆಯ್ಕೆ ಮಾಡಿ ಸರ್ಕಾರ ಮಾಡಿದ್ರೆ ಒಪ್ಕೊಳ್ಳೋಣ. ಇವತ್ತು ಮೋದಿ ಅವರು ಪ್ರಧಾನಮಂತ್ರಿ ಒಪ್ಕೊಳ್ಳೋಣ. ಯಾರು ಹೋಗಿಲ್ಲ. ನೋಡಿ ಕೆಲವು ಶಾಸಕರುಗಳ ಮೇಲೆ ಭಯ ಭೀತಿ ಸೃಷ್ಟಿ ಮಾಡ್ತಕ್ಕಂಥ ಯಂತ್ರಗಳು ಕೇಂದ್ರ ಸರ್ಕಾರದ ಹತ್ರ ಇದೆ. ಏನೇನೋ ಅವರು ಒತ್ತಡಗಳು ತರ್ತಾರೆ. ನಾವು ಒಬ್ಬ ಶಾಸಕನ ಕೂಡ ಮಣಿಯೋದಕ್ಕೆ ತಯಾರಾಗಿಲ್ಲ. ಇದನ್ನ ನೀವು ಅದನ್ನ ಪ್ಯಾನಿಕ್ ನೋಡಿ, ನಮ್ಮ ಒಬ್ಬ ಶಾಸಕ ನಾವು ಕರೆದಿಲ್ಲ, ಒಬ್ಬ ಶಾಸಕನ ಕೂಡಾಕೊಂಡಿಲ್ಲ. ಯಾಕೆ ಅಂತ ಹೇಳಿ ನೀವು ಅದನ್ನೇ ತೋರಿಸ್ತೀರಲ್ಲ. ಯಾರು ಹೋಗದೆ ಇರ್ತಕ್ಕಂಥ ಶಾಸಕರ ಹೆಸರುಗಳು ಹಾಕ್ತೀರಾ, ಅವ್ರ ಕ್ಷೇತ್ರದಲ್ಲಿ ಇರ್ತಾರೆ. ನೋಡಿ, ಮುಂಬೈಲಿ ಇದ್ರೆ ಏನಿದೆ, ತಪ್ಪೇನಿದೆ? ಮುಂಬೈಗೆ ನೋಡಿ ಅವರನ್ನ ನಮ್ಮ ಶಾಸಕ ನೀವು ಕೇಳಿ, ಮಾಧ್ಯಮ ಕೇಳೋ ಹಕ್ಕಿದೆ. ನಾನು ಹೇಳುದು ನಿಮ್ಮ ಫೋಕಸ್ ಪಾಯಿಂಟ್ ಏನಾಗಬೇಕು ಗೊತ್ತಾ? ಬಿಜೆಪಿಯ ಭ್ರಷ್ಟ ಪ್ರಯತ್ನಗಳನ್ನ ನೀವು ಪ್ರಶ್ನೆ ಮಾಡಿ. ಅವ್ರು ಬರ್ತಾರಲ್ಲ, ಕೇಳಿ, ನಾಳೆ ಬರ್ತಾ ಇದ್ದಾರೆ, ಅವರೆಲ್ಲ ಕೇಳಿ ನೀವು, ಆಯ್ತಾ? ಓಕೆ. ಸೊ ಒಂದು ಕೊನೆ ಮಾತು ನಮ್ಮ ಸರ್ಕಾರ ಸ್ಥಿರವಾಗಿದೆ. ನಮ್ಮ ಸರ್ಕಾರಕ್ಕೆ 1 ಇಂಚು ಕೂಡ ಸಮಸ್ಯೆ ಇಲ್ಲ. ನಾವೆಲ್ಲ ಆರಾಮಾಗಿದ್ದೀವಿ. ಏನಂತ ನಾವೆಲ್ಲ ಇವತ್ತು ಸರ್ಕಾರ ಸ್ಥಿರವಾಗಿದೆ. ಬಿಜೆಪಿಯವರು ಎಲ್ಲ ಕುತಂತ್ರ, ಅವರ ಎಲ್ಲ ಪ್ರಯತ್ನಗಳು ಮತ್ತೊಮ್ಮೆ ಇವತ್ತಿನ ದಿವಸ ಫ್ಲಾಪ್ ಆಗಿದೆ. ಅದೇ ಇವತ್ತಿನ ಸುದ್ದಿ. ಓಕೆ, ಥ್ಯಾಂಕ್ ಯು. ಸೊ ಇದು ಆಪರೇಷನ್ ಕಮಲ ಫ್ಲಾಪ್ ಆಗಿದೆ ಅಂತಾರೆ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್. ಸೊ ಭಾರತೀಯ ಜನತಾ ಪಕ್ಷ ನಡೆಸ್ತಾ ಇರ್ತಕ್ಕಂಥ ಭ್ರಷ್ಟ ಆಪರೇಷನ್ ಇದು, ಇದನ್ನ ನೀವು ಪ್ರಶ್ನೆ ಮಾಡಿ ಮಾಧ್ಯಮದವರೇ ಅನ್ನುವಂತ ಒಂದು ಸೂಚನೆ ಕೂಡ ಕೊಡ್ತಾ ಇದ್ದಾರೆ. ದಿನೇಶ್ ಗುಂಡೂರಾವ್ ಅವರಿಗೀಗ ಇವತ್ತಿನ ವಿದ್ಯಮಾನ ಖುಷಿ ಕೊಟ್ಟಿದೆ, ಎಲ್ಲವೂ ಕೂಡ ಉಲ್ಟಾ ಆಗ್ತಾ ಇದೆ. ಈಗಾಗಲೇ ನಮ್ಮ ಶಾಸಕರು ವಾಪಸ್ ಬರ್ತಾ ಇದ್ದಾರೆ, ಬಂದ ಮೇಲೆ ನೀವು ಪ್ರಶ್ನೆ ಮಾಡಿ. ಸೊ ಯಾವುದೂ ಕೂಡ ಇಲ್ಲಿ ಅತಂತ್ರ ಆಗುವಂತ ಬೆಳವಣಿಗೆ ಆಗಿಲ್ಲ. ಕೆಲವು ಶಾಸಕರು ಮುಂಬೈಗೆ ಹೋಗಿರೋದು ನಿಜ, ಆದ್ರೆ ಅವರು ಕೂಡ ವಾಪಸ್ ಬರ್ತಾರೆ. ನಾವು ಯಾವುದೇ ಶಾಸಕರನ್ನ ಹಿಡಿದಿಟ್ಕೊಂಡಿಲ್ಲ, ಅವರನ್ನ ಹಿಡಿದಿಟ್ಕೊಂಡಿರೋದು ಬಿಜೆಪಿ ಶಾಸಕರನ್ನ ಹಿಡಿದಿಟ್ಕೊಂಡಿರೋದು ಬಿಜೆಪಿ ನಾಯಕರ ಹೊರತಾಗಿ ನಾವಲ್ಲ. ಇದನ್ನ ಈಗ ಕೆಪಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಹೇಳ್ತಿದ್ರೆ. ಈಗ